ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ಚಿತ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಅಡಿಗೆ ಎಣ್ಣೆ, 2 ಚಮಚದಷ್ಟು ಉಪ್ಪು, 1/4 ಕಪ್ಪಷ್ಟು ಒಂದೇ ಲಗ, 1/4 ಕಪ್ಪಷ್ಟು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹಚ್ಚಿರುವಂತಹದ್ದು, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂಥದ್ದು, 1 ಕಪ್ಪಷ್ಟು ಕ್ಯಾರೆಟು, ಸ್ವಲ್ಪ ನೀರು, ಅಕ್ಕಿ ಹಿಟ್ಟಿಗೆ ಹಚ್ಚಿರುವಂತಹ ಸಣ್ಣದಾಗಿ ಹಚ್ಚಿರುವಂತಹ ಕರಿಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಸಣ್ಣದಾಗಿ ಹಚ್ಚಿರುವಂತಹ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹಚ್ಚಿರುವಂತಹ ಒಂದೇ ಲಗ ಸೊಪ್ಪು, ಹುರಿದಿರುವಂತಹ ಕಡಲೆ ಬೀಜ ಅರ್ಧ ಕಪ್ಪು. ಮಿಕ್ಸಿಗೆ ಪೌಡ್ರ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಯಾರೆಟು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದೇ ಲಗ ಈ ಥರ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಬೇಕು ಹದವಾಗಿ. ಈ ಥರ ಮೆತ್ತಗೂ ಇರಬಾರ್ದು, ಗಟ್ಟಿನೂ ಇರಕೂಡ್ದು. ರೊಟ್ಟಿಗೆ ಕಲಸಿದಾದ್ಮೇಲೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ನಾದ್ಕೊಬೇಕು ಅಕ್ಕಿ ಹಿಟ್ಟನ್ನ. ಈ ಥರ ರೌಂಡ್ ಶೇಪ್ ಬರಬೇಕು, ನಾದ್ಕೊಬೇಕು. ನಂತರ ಒಂದು ಮಣೆ ತೊಗೊಂಡು ಒಂದು ಕವರ್ ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ತೊಟ್ಟೋದಕ್ಕೆ ಎಣ್ಣೆ ಆಯಿಲ್ ಸವರಬೇಕು. ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ತೊಟ್ಟಬೇಕು ರೌಂಡ್ ಶೇಪಾಗಿ. ನಂತರ ಒಂದು ಸ್ಟವ್ ಮೇಲೆ ಹೆಂಚಿಡಬೇಕು. ಆಯಿಲ್ ಸವರಬೇಕು. ತೊಟ್ಟಿರುವಂತಹ ಅಕ್ಕಿ ರೊಟ್ಟಿಯನ್ನು ಹಾಕಬೇಕು. ಒಂದು 2 ಮಿನಿಟ್ಸ್ ಬಿಡಬೇಕು ಹೆಂಚಿನ ಮೇಲೆ. ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕಿಕೊಳ್ಳಬೇಕು ರೊಟ್ಟಿಗೆ. ಈ ಥರ ಗೋಲ್ಡನ್ ಕಲರ್ ಬರಬೇಕು. ಅಕ್ಕಿ ರೊಟ್ಟಿ ಆಗಿದೆ, ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ. ನಂತರ ಅದೇ ಥರ ಅಕ್ಕಿ ರೊಟ್ಟಿನ ತೊಟ್ಕೊಬೇಕು. ನಂತರ ಕಡಲೆ ಬೀಜ ಚಟ್ನಿ ಮಾಡುವುದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 8 ಹಸಿಮೆಣಸಿನಕಾಯಿ, ಸ್ವಲ್ಪ ಹುಣಸೆಹಣ್ಣು. ಒಂದು ಕಡಾಯಿ ತಗೊಂಡು ಹಸಿಮೆಣಸಿನಕಾಯಿ ಹುರ್ಕೊಬೇಕು. ಒಂದು 2 ಮಿನಿಟ್ಸ್. ನಂತರ ಒಂದು 10 ಬೆಳ್ಳುಳ್ಳಿ, ಅದು ಸಹ ಹುರಿದುಕೊಳ್ಳಬೇಕು. ಒಂದು 2 ಮಿನಿಟ್ಸ್. ಕಾಲು ಕಪ್ಪಷ್ಟು ಕರಿಬೇವಿನ ಸೊಪ್ಪು, ಅದು ಸಹ ಹುರಿದುಕೊಳ್ಳಬೇಕು. ಒಂದು 2 ಮಿನಿಟ್ಸ್. ಚೆನ್ನಾಗಿ ಕಮ್ಮಗಿರುತ್ತೆ ಇದೆಲ್ಲ ಹುರಿದುಕೊಂಡ್ರೆ. ನಂತರ ಕಡಲೆ ಬೀಜವನ್ನು ಹುರಿದುಕೊಳ್ಳಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಹುರಿದುಕೊಳ್ಳಬೇಕು. ಕಡಲೆಬೀಜ ಹುರಿದಿರೋದಾಗಿದೆ. ನಂತರ ಹುರಿದಿರುವಂತಹ ಕಡಲೆಬೀಜ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿ ಜಾಡಿಗೆ ಹಾಕಿಕೊಳ್ಳಬೇಕು. ಕಡಲೆಬೀಜ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುರಿದಿರುವಂತಹ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಅರ್ಧ ಲೋಟದಷ್ಟು ನೀರು ಹಾಕಿಕೊಂಡು ಮಿಕ್ಸರ್ ಗ್ರೈಂಡರ್ಲಿ ರುಬ್ಬಿಕೊಳ್ಳಬೇಕು. ಚಟ್ನಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆ ಬೀಜದ ಚಟ್ನಿ ತಿನ್ನಲು ಬಹಳ ರುಚಿಕರವಾಗಿದೆ ಹಾಗೂ ಟೇಸ್ಟಿಯಾಗಿದೆ.
ನೀವು ಸಹ ಟ್ರೈ ಮಾಡಿ ನೋಡಿ. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.